ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜೆಪಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ತುಂಬಾ ಖುಷಿ ಅನಿಸ್ತಾ ಇದೆ ಅಲ್ವಾ? ಯಾಕಂದ್ರೆ ಈಗ 10th ಸರಣಿಗಳನ್ನ ತಿಳ್ಕೊಂಡಾಗ ಬಹಳಷ್ಟು ವಿದ್ಯಾರ್ಥಿಗಳು ಬಹಳ ವಿಡಿಯೋನ ನೋಡಿದ್ರು, ಖುಷಿ ಆಯ್ತು, ಕಮೆಂಟ್ಸ್ ಮಾಡ್ತಾ ಇದ್ರು, ಸರ್ ನಮಗೆ ಬಹಳ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನ. ಇನ್ನ ಈಗಾಗಲೇ ನಾವು ಆಕ್ಟಿವ್ ಎಸ್ ಪ್ಯಾಸಿವ್ ಎಸ್ ಸರಣಿಯನ್ನ ಸ್ಟಾರ್ಟ್ ಮಾಡಿದೀವಿ. ಈಗಾಗಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದೀವಿ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ನೋಡಿದೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಾವು ಸುಲಭ ರೀತಿಯಲ್ಲಿ ಸರಳವಾಗಿ ತಿಳ್ಕೊಳ್ತಾ ಇದ್ದೀವಿ. ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಅಥವಾ ನಾವು ಯಾವ ಕ್ಲಾಸ್ ಅನ್ನು ಓದ್ಬೇಕಾದ್ರೆ ಫಾರ್ ಆಲ್ ಕ್ಲಾಸ್, ಇದೇ ಕ್ಲಾಸ್ ಅಂತಲ್ಲ, ಅಪ್ ಟು PUC ತಿಳ್ಕೊಂಡು ಡಿಗ್ರಿ ಹಿಡ್ಕೊಂಡು ಎಲ್ಲಾ ಕ್ಲಾಸ್ಗಳಿಗೂ ಕೂಡ ಇದು ಕಂಪಲ್ಸರಿ ಬರುತ್ತೆ ಆಕ್ಟಿವ್ ಎಸ್ ಪ್ಯಾಸಿವ್ ಎಸ್. ಹಾಗಾಗಿ ಈಗಾಗಲೇ SLC ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಟೈಮ್ ಪಾಸ್ ಅನ್ನು ಮಾಡಲಾರ್ದೇ ಕರೆಕ್ಟ್ ಆಗಿ ಅಭ್ಯಾಸದ ನೀವು ಗಮನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಜೆಪಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ಗೆ ಸ್ವಾಗತವನ್ನ ಕೋರ್ತಾ, ತಾವೇನಾದ್ರೂ ನಮ್ಮ ಚಾನೆಲ್ ಅಲ್ಲಿ ಇವತ್ತೇ ನೋಡ್ತಿದ್ರ, ಹೊಸಬರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ಭುತವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಇಲ್ಲಿ ಒಂದೇ ಒಂದು ವರ್ಡ್ ಅನ್ನ ನಾನು ಹೇಳಕತ್ತೀನಿ. ಪರ್ಫೆಕ್ಟ್ ನಲ್ಲಿ ನಮಗೆ ಬೀನ್ ಅಂತಕ್ಕಂಥದ್ದು ಕಂಪಲ್ಸರಿ ಬರುತ್ತೆ. ಪರ್ಫೆಕ್ಟ್ ನಲ್ಲಿ ಬೀನ್ ಅನ್ನ ತಗೋಬೇಕು, ಕಂಟಿನ್ಯೂಸ್ ನಲ್ಲಿ ಬೀಂಗ್ ಅನ್ನ ತಗೋಬೇಕು. ಇಷ್ಟೇ ಚೇಂಜ್ ನಾವು ಮಾಡ್ತಾ ಇರೋದು. ಕಂಟಿನ್ಯೂಸ್ ನಲ್ಲಿ ನಾವು ಈಗಾಗಲೇ ನೋಡಿದೀನಿ, ಏನ್ ತಗೋಬೇಕು, ಬೀಯಿಂಗ್ ಅನ್ನ ತಗೋಬೇಕು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನ ನೋಡಿದೀವಿ. ಯಾಕೆ ಬೀಯಿಂಗ್ ಅನ್ನ ತಗೋಬೇಕು ಅಂದ್ರೆ ಕಂಟಿನ್ಯೂ ಫಾರ್ಮ್ ಇದ್ದಾಗ ಬೀಯಿಂಗ್ ಅನ್ನ ತಗೋಬೇಕು. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ರಿಯಾಪದ ಮೂರನೇ ರೂಪಕ್ಕೆ ಹೋಗೋದ್ರಿಂದ, ಥರ್ಡ್ ಸ್ಟೆಪ್ ಆಫ್ ವರ್ಬ್ ಆಗೋದ್ರಿಂದ ನಾವು ಅಲ್ಲಿ ಬೀಯಿಂಗ್ ಅನ್ನು ತಗೋಬೇಕು. ಇಲ್ಲಿ ಮಾತ್ರ ಇರ್ತಕ್ಕಂಥ ಕ್ರಿಯಾಪದ ಥರ್ಡ್ ಸ್ಟೆಪ್ ಆಫ್ ವರ್ಬ್ ಆಗೋದ್ರಿಂದ ನೀವು ಬಿ, ವಾಸ್, ಬೀನ್. ಸರ್ ಇದು ಏನ್ರಿ ಅಂತಂದ್ರ ಥರ್ಡ್ ಸ್ಟೆಪ್ ಆಫ್ ದಿ ವರ್ಬ್ ಇದು ಕೂಡ. ಹಾಗಾಗಿ ಇಲ್ಲಿ ಏನಾಗತ್ತ ಅಂತಂದ್ರ ಬಿ ಸೆಕೆಂಡ್ ಫಾರ್ಮ್ ವಾಸ್, ಥರ್ಡ್ ಫಾರ್ಮ್ ಬೀನ್. ಬಿ ವಾಸ್ ಬೀನ್ ಅಂತ ಆಗತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇದನ್ನ ಚೂರು ತಿಳ್ಕೊಂಡ್ರೆ ಕಂಟಿನ್ಯೂ ಫಾರ್ಮ್ ಬಂದಾಗ ಬೀಯಿಂಗ್ ಪ್ಯಾಸೇಜ್ ಮಾಡುವಾಗ, ಪರ್ಫೆಕ್ಟ್ ಬಂದಾಗ ಬೀಯಿಂಗ್ ಪ್ಯಾಸೇಜ್ ಮಾಡುವಾಗ ಇದು ನಿಮ್ಗೆ ಅರ್ಥ ಆಗಿದ್ರೆ ಆರಾಮಾಗಿ ಎಲ್ಲವೂ ಕೂಡ ಅರ್ಥ ಆಗತ್ತ. ನೋಡ್ರಿ, ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಆಕ್ಟಿವ್ ವಾಯ್ಸ್, ಎ ಬಿ ಅಂದ್ರೆ ಆಕ್ಟಿವ್, ಬಿ ಅಂದ್ರೆ ವಾಯ್ಸ್, ಆಕ್ಟಿವ್ ವಾಯ್ಸ್ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ರವಿ ಹ್ಯಾಸ್ ಸಂಗ್ ಎ ಸಾಂಗ್ ಅಂತ ಇದೆ ಮಕ್ಕಳೇ. ಒಂದು ಎಕ್ಸಾಂಪಲ್. ಸರ್ ನನಗೆ ಟೆನ್ಷನ್ ಒಂದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂತಂದ್ರೆ ಯು ಹ್ಯಾವ್ ಟು ಸಿ ದ ಪ್ರೀವಿಯಸ್ ವಿಡಿಯೋಸ್. ನೀವೇನ್ ಮಾಡ್ರಿ, ಹಿಂದಿನ ಕಳೆದ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಂಡು ಮತ್ತೆ ಬನ್ನಿ, ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್, ಥರ್ಡ್ ಸ್ಟೆಪ್ ಆಫ್ ದಿ ವರ್ಬ್ ಬಿ3 ಅಂತಕ್ಕಂಥದ್ದು ಇದು ಪರ್ಫೆಕ್ಟ್ ಫಾರ್ಮ್. ಅದಕ್ಕಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ನಾವು ಇದರಲ್ಲಿ ಕೂಡ ಕಂಡುಹಿಡಿತೀವಿ. ಯಾವುದೇ ಎಕ್ಸಾಮ್ಸ್ ಗಳನ್ನ ನಾವು ಫೇಸ್ ಮಾಡ್ಬೇಕಾದ್ರೆ, ಯಾವುದೇ ಬುಕ್ಸ್ ಗಳನ್ನ ಓದ್ಬೇಕಾದ್ರೆ, ಮ್ಯಾಗಝಿನ್ಸ್ ಗಳನ್ನ ಓದ್ಬೇಕಾದ್ರೆ, ನಾವು ಇಂಗ್ಲಿಷ್ ಅನ್ನ ರೇಡಿಯೋ ನ್ಯೂಸ್ ಕೇಳ್ಬೇಕಾದ್ರೆ, ಟಿವಿ ನ್ಯೂಸ್ ಕೇಳ್ಬೇಕಾದ್ರೆ ಅದನ್ನ ನೋಡಿದಾಗ ಯಾವ ಟೆನ್ಸ್ ಅಂತ ಬರಬೇಕು, ಅವಾಗ ಮಾತ್ರ ಪರ್ಫೆಕ್ಟ್ ಆಗತ್ತ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಏನ್ ಮಾಡಿದ್ದೆ ಅಂತಂದ್ರೆ ವಿಶೇಷವಾಗಿ ಟೆನ್ಸ್ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೆ. ನೀವು ಹೋಗಿ ನಮ್ಮ ಚಾನಲ್ ಅಲ್ಲಿ ಇರ್ತಕ್ಕಂಥ ಟೆನ್ಸ್ ಸರಣಿ ಇನ್ನೊಂದ್ಸಲ ನೋಡ್ಕೊಂಬರಿ, ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಪ್ಯಾಸಿವ್ ವಾಯ್ಸ್ ಮಾಡೋಣ ಮಕ್ಕಳೇ. ಫಸ್ಟ್ ನೀವು ಏನು ಮಾಡಂಗಿಲ್ಲ ಪ್ಯಾಸಿವ್ ವಾಯ್ಸ್ ನಲ್ಲಿ, ಯು ಹ್ಯಾವ್ ಟು ಟೇಕ್ ಫಸ್ಟ್ ಆಬ್ಜೆಕ್ಟ್. ಏನ್ ಮಾಡ್ತೀರಿ, ಎ ಸಾಂಗ್. ಯಾಕಂದ್ರೆ ಇದನ್ನ ಒಂದೇ ಬಾಕ್ಸ್ ಮಾಡ್ತೀವಿ. ರವಿ ಅಂತಕ್ಕಂಥದ್ದು ಇದು ಒಂದೇ ಬಾಕ್ಸ್. ಈ ಒಂದೇ ಬಾಕ್ಸ್ ಗೆ ಎಸ್ ಅಂತ ಹೆಸರಿಡ್ತೀವಿ. ಈಗಾಗಲೇ ನಾ ಇದ್ರ ಬಗ್ಗೆ ಹೇಳಿದೀನಿ. ಪ್ರೆಸೆಂಟ್ ಫಾರ್ಮ್ ಏನಪ್ಪಾ ಅಂದ್ರೆ ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಆಮೇಲೆ ಇದನ್ನು ಕೂಡ ನಾ ಹೇಳಿದೀನಿ ಬಿ3. ಇದೇನಾಗತ್ತ ಅಂತಂದ್ರೆ ಥರ್ಡ್ ಸ್ಟೆಪ್ ಆಫ್ ವರ್ಬ್. ಇನ್ನ ಎ ಸಾಂಗ್ ಅಂತಕ್ಕಂಥದ್ದು ಕೂಡ ಒಂದು ಬಾಕ್ಸ್ ಮಾಡ್ತೀವಿ. ಈ ಓ ಬಾಕ್ಸ್ ಅನ್ನ ಮಾತ್ರ ಇಲ್ಲಿ ತಗೊಳ್ರಿ. ನೀವು ಏನ್ ಮಾಡ್ತೀರಿ, ಎ ಸಾಂಗ್ ಅಂತ ತಗೊಂತೀರಿ. ನಾ ಇಲ್ಲಿ ಕೂಡ ಹೇಳಿದೀನಿ ಸರ್ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವ. ಯಾವ್ಯಾವ ಬರ್ತಾವ್ರಿ ಸರ್ ಅಂತ ಕೇಳಿದ್ರೆ, ಹೆಲ್ಪಿಂಗ್ ವರ್ಬ್ಸ್ ಹ್ಯಾಸ್ ಮತ್ತು ಹ್ಯಾವ್ ಅಥವಾ ಹ್ಯಾಸ್ ಬಂದಾಗ ಸಿಂಗ್ಯುಲರ್ ಬಂದಿತ್ತು ಅಂದ್ರೆ ಹ್ಯಾಸ್ ಯೂಸ್ ಮಾಡ್ರಿ, ಪ್ಲೂರಲ್ ಬಂದಿತ್ತು ಅಂದ್ರೆ ಹ್ಯಾವ್ ಯೂಸ್ ಮಾಡ್ರಿ. ಇಷ್ಟೇ. ಓಕೆ, ಹಾಗಾದ್ರೆ ಎ ಸಾಂಗ್ ಅಂತಕ್ಕಂಥದ್ದು ಒಂದೇ ಅದ. ಸಿಂಗ್ಯುಲರ್ ಪ್ಲೂರಲ್ ಗೊತ್ತಾಗಲಿಲ್ಲ ಅಂದ್ರೆ ಹಾಡು ಒಂದೇ ಇತ್ತಂದ್ರೆ ಹ್ಯಾಸ್ ತಗೋಬೇಕು, ಹಾಡು ಬಾಳ ಇದ್ರೆ ಹ್ಯಾವ್ ತಗೋಬೇಕು. ಇಷ್ಟೇ. ಈಗ ಎ ಸಾಂಗ್ ಏನ್ ಮಾಡ್ತೀರಿ, ಮುಂದೆ ಈಗ ಹ್ಯಾವ್ ತಗೋತೀರಿ, ಹ್ಯಾಸ್ ತಗೋತಿರೋ. ಈ ಸಿಂಗ್ಯುಲರ್ ಏನ್ ಮಾಡ್ತೀರಿ, ಹ್ಯಾಸ್. ಸರ್ ಸೂತ್ರದಲ್ಲಿ ಬೀನ್ ಬಂದಿದೆ, ಯಾಕ್ರಿ ಸರ್
ಸೂತ್ರದಲ್ಲಿ ಬೀನ್ ಯಾಕೆ ಬಂದಿದೆ ಮಕ್ಕಳು? ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ಏನ್ ಹೇಳ್ಕೊಟ್ಟಿನಿ? ಥರ್ಡ್ ಸ್ಟೆಪ್ ಆಫ್ ದಿ ವರ್ಡ್. ಅದಕ್ಕೆ ಏನ್ ಮಾಡ್ತೀರಿ? ಬೀನ್. ಆಮೇಲೆ ಇರ್ತಕ್ಕಂತಹ ಕ್ರಿಯಾಪದ ಮೂಲ ರೂಪ ಆಲ್ರೆಡಿ ಇರುತ್ತೆ, ಇಲ್ಲಿ ತೆಗೆಸ್ಕೋಬೇಡ್ರಿ. ಸಂಘ ಇದ್ದದನ್ನ ಸಂಗತ ತಗೊಳ್ರಿ. ಬೈ ರವಿ ಅಂತ ತಗೊಂಡ್ರ ಸಾಕು. ಇನ್ನು ಪ್ರನೌನ್ಸ್ ಇದು ಒಂದು ಕೊಡ್ರಿ ಸರ್ ಅಂತ ಕೇಳಿದ್ರ ಆಕ್ಟಿವ್ ವಾಯ್ಸ್ ನೋಡೋಣ ಮಕ್ಕಳೇ. ಎ ಅಂದ್ರೆ ಆಕ್ಟಿವ್ ವಾಯ್ಸ್. ದೇ ಹ್ಯಾವ್ ಬ್ರಾಟ್ ಎ ಬ್ಯಾಂಗಲ್. ಎ ಬ್ಯಾಂಗಲ್. ಫಸ್ಟ್ ನೋಡ್ರಿ, ನೀವೇನ್ ಮಾಡ್ಬೇಕು? ಆಬ್ಜೆಕ್ಟ್ ಅನ್ನ ತಗೋಬೇಕು. ಎ ಬ್ಯಾಂಗಲ್ ಅನ್ನೋದನ್ನ ತಗೋಬೇಕು. ಈಗ ಏನ್ ಮಾಡ್ತೀರಿ? ಪೆಶುವೇಶ್ ಮಾಡ್ಬೇಕಾದ್ರ ಎ ಬ್ಯಾಂಗಲ್ ಹ್ಯಾಸ್. ಸರ್ ಇಲ್ಲಿ ಹ್ಯಾವ್ ಬಂದಿದೆ ವಾಕ್ಯದಲ್ಲಿ, ಇಲ್ಲಿ ಹ್ಯಾಸ್ ಬಂದಿದೆ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಇಲ್ಲಿ ಹ್ಯಾವ್ ಬರ್ಲಿ ಹ್ಯಾಸ್ ಬರ್ಲಿ ಅದನ್ನ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಆಬ್ಜೆಕ್ಟ್ ತಗೊಂಡಾಗ, ಕರ್ಮ ಪದವನ್ನ ತಗೊಂಡಾಗ, ಆಬ್ಜೆಕ್ಟ್ ತಗೊಂಡಾಗ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬಳಸ್ರಿ, ಪ್ಲೂರಲ್ ಇದ್ರೆ ಹ್ಯಾವ್ ಬಳಸ್ರಿ. ಈಗ ಏನ್ ಮಾಡ್ತೀರಿ? ಹ್ಯಾಸ್ ಬಳಸ್ತೀರಿ. ಇನ್ನ ಸೂತ್ರದ ಪ್ರಕಾರ ಏನ್ ತಗೋಬೇಕು? ಬೀನ್. ನೀವು ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಪರ್ಫೆಕ್ಟ್ ಬಂದಿತ್ತು ಅಂದ್ರೆ ಬೀನ್ ಅನ್ನ ಕಂಪಲ್ಸರಿ ತಗೋಬೇಕು. ಪರ್ಫೆಕ್ಟ್ ಟೆನ್ಸ್ ಇತ್ತು ಅಂದ್ರೆ ಬೀನ್ ಅನ್ನ ಕಡ್ಡಾಯವಾಗಿ ತಗೋಬೇಕು. ಆಮೇಲೆ ಬ್ರಾಡ್ ಅಂತಕ್ಕಂಥದ್ದು ಏನಾಗತ್ತ? ಕ್ರಿಯಾಪದ ಮೂಲ ರೂಪ. ಬೈ ದೇ ಏನಾಗತ್ತ? ಪೆಶುವೇಶ್ ಮಾಡ್ಬೇಕಾದ್ರ ದೆಮ್ ಅಂತ ಆಗತ್ತ. ಸರ್ ನಮಗಿನ್ನ ಪ್ಲೂರಲ್ ಫಾರ್ಮ್ ಇದ್ದು ಒಂದು ಕೊಡ್ರಿ ಅಂತ ಕೇಳಿದ್ರೆ, ಆಕ್ಟಿವ್ ವಾಯ್ಸ್ ನಲ್ಲಿ ಪ್ಲೂರಲ್ ಫಾರ್ಮ್ ನೋಡೋಣ ಮಕ್ಕಳೇ. ಸುಜಾತ ಹ್ಯಾಸ್ ರಿಟನ್ ಆ್ಯಂಡ್ ಎಕ್ಸಾಮ್ಸ್ ಅಂತ ತಗೊಳ್ಳೋಣ. ಸುಜಾತ ಹ್ಯಾಸ್ ರಿಟನ್ ಆ್ಯಂಡ್ ಎಕ್ಸಾಮ್ಸ್ ಅಂತ ತಗೊಳ್ಳೋಣ. ಸರ್ ಇದು ಟೆನ್ಸನ್ನೇ ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಟೆಕ್ನಿಕ್ ಹೇಳ್ಕೊಡ್ರಿ ಅಂತ ಹೇಳಿದೀನಿ. ಇದು ಪ್ರೆಸೆಂಟ್ ಫಾರ್ಮ್, ಇದು ಪರ್ಫೆಕ್ಟ್ ಫಾರ್ಮ್. ಅಂದ್ರೆ ಎರಡು ಜೋಡಿಸ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತು. ಸರಿ ಮಕ್ಕಳೇ, ಹಾಗಾದ್ರೆ ಇದನ್ನ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆ್ಯಂಡ್ ಎಕ್ಸಾಮ್ಸ್ ಅನ್ನ ಫಸ್ಟ್ ಗೆ ತಗೋಬೇಕು. ನೀವು ಏನ್ ಮಾಡ್ತೀರಿ? ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರ ಪಿ ವಿ ಅಂದ್ರ ಪ್ಯಾಸಿವ್, ವಿ ಅಂದ್ರ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರ ಆ್ಯಂಡ್ ಎಕ್ಸಾಮ್ಸ್. ಎಕ್ಸಾಮ್ಸ್ ಅಂತ ಬಂದಾಗ ನೀವು ಹ್ಯಾವ್ ಅನ್ನು ಬಳಸಬೇಕು, ಯಾಕಂದ್ರೆ ಪ್ಲೂರಲ್ ಅದ. ಅವಾಗ ಏನ್ ಮಾಡ್ತೀರಿ? ಹ್ಯಾವ್. ಆಮೇಲೆ ನಾ ಹೇಳಿದೀನಿ ಈಗಾಗಲೇ, ಪರ್ಫೆಕ್ಟ್ ಫಾರ್ಮ್ ಇತ್ತು ಅಂದ್ರೆ ಬೀನ್ ತಗೊಳ್ಳೇಬೇಕು. ದೇರ್ ಇಸ್ ನೋ ಆಪ್ಷನ್ಸ್. ಏನ್ ಮಾಡ್ಬೇಕು? ಬೀನ್. and exams have been written by ಸುಜಾತಾ. ನೋಡ್ರಿ, ಹೆಸರುಗಳಿದ್ರೆ ಸೇಮ್ ಹೆಸರುಗಳನ್ನ ತಗೋಬೇಕು. ಸರ್ವನಾಮ ಪದಗಳು ಅಥವಾ ಪ್ರೊನೌನ್ಸ್ ಇದ್ವು ಅಂದ್ರೆ ಚೇಂಜ್ ಮಾಡ್ಕೋಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ಆ ಇದ್ದಿದ್ದು ನೀ ಆಗತ್ತ, ಉ ಇದ್ದಿದ್ದು ಅಸ್ ಆಗತ್ತ, ಯು ಇದ್ದಿದ್ದು ಯು ಆಗತ್ತ, ಹಿ ಇದ್ದಿದ್ದು ಹಿಮ್ ಆಗತ್ತ, ಸಿ ಇದ್ದಿದ್ದು ಹರ್ ಆಗತ್ತ, ಇಟ್ ಇದ್ದಿದ್ದು ಇಟ್ ಆಗತ್ತ, ದೇ ಇದ್ದಿದ್ದು ದೆಮ್ ಆಗತ್ತ. ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಇದನ್ನ ಸ್ಕ್ರೀನ್ ಶಾಟ್ ಕೊಡ್ರಿ, ರಿಪೀಟ್ ಮಾಡ್ಕೊಡ್ರಿ, ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಏನಾದ್ರು ತಿಳಿಲಿಲ್ಲ ಅಂದ್ರೆ ಮತ್ತೆ ನಾನು ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಲವಾರು ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ನೋಡಕತ್ತಾರ, ಸರ್ ಈ ಸರಣಿ ನಮಗೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ನಿಮ್ಮ ಎನ್ಯುವಲ್ ಎಕ್ಸಾಮ್ದಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಅನುಕೂಲ ಆದ್ರೆ ನನ್ನ ಶ್ರಮ ಇಲ್ಲಿ ಸಾರ್ಥಕ ಆಗತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಜವಾಗ್ಲು ನೀವೇನಾದ್ರೂ ಹೊಸಬ್ರಾಗಿದ್ರೆ ಇನ್ನೊಂದ್ಸಲ ರಿಮೈಂಡ್ ಮಾಡಕತ್ತೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಏನು ಮತ್ತೆ ಮುಂದಿನ ಸರಣಿಯಲ್ಲಿ, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಪೆಸಿಫಿಕ್ ಮಾಡೋದು ಹೆಂಗಂತ ಹೇಳಿದೀನಿ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಹೆಂಗ್ ಮಾಡೋದು ಅಂತ ಹೇಳಿದೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೆಂಗ್ ಮಾಡೋದು ಅಂತ ಹೇಳಿದೀನಿ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅನ್ನ ಸ್ಪೆಸಿಫೈಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಯಾಕೆ ಏನಂತಕ್ಕಂಥದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಸರಣಿಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವ ರೀತಿ ನಾವು ಪ್ಯಾಸಿವೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ದೇವರು ಈ ದಿನ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.